لا شريك له واشهد ان محمدا عبده ورسوله اما بعد اعوذ بالله من الشيطان الرجيم بسم الله الرحمن الرحيم قل هو الله احد الله الصمد لم يلد ولم يولد ولم يكن له كفوا احد ನೀನೇ ಸಕಲಾದೀಶ್ವರೀಶ್ವರ ನೀನೇ ಸಕಲ ಅಧ್ಯಕ್ಷ ಚೈತನ ನೀನುಳಿಯೇ ಜಗವಿಲ್ಲ ವಿಗವಿಲ್ಲ ವಿನ ಕೀಳ ಸುರರಿಲ್ಲ ನರರಿಲ್ಲ ವೇನುವಿಲ್ಲ ಕಾತ್ಮರೂಪದೋಳು ಆಡುತ್ತೇ ಸಲುಹ ನಮ್ಮ ನನ್ನ ವ್ರತ. ಓಂ ಶಾಂತಿ 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 ಶಾಂತಿ. ಇಂದಿನ ಇಂಥ ಬಂದ ಸರ್ವ ಮಾನವರಲ್ಲಿ ಭಾವೈಕ್ಯತೆ ಮತ್ತು ಏಕತೆ ಶಾಂತತೆ ನಮ್ಮ ನಿಮ್ಮೆಲ್ಲರಲ್ಲಿ ಬರಲಿ ಅಂಥೇಳಿ ಈ ಮಹಾನ್ ವ್ಯಕ್ತಿಯಾದಂಥ ಅವತಾರಿ ಪುರುಷಗಳಾದಂಥ ಇದೇ ಒಂದು ಆಶ್ರಮದ ಸಿದ್ಧಿಯಿಂದ ಚನ್ನ ಬಸವಣ್ಣನವರ ಬಂದ ಪುರುಷನ ನಿಮಿತ್ತವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು 3 ದಿವಸ ನೇರವಾಗಿ ನಡೆಸ್ತಾ ಇದ್ದೇವೆ. ಇವತ್ತಿನ ಕಡೆಯ ಪ್ರಾರಂಭ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿವಿ. ಹಲವಾರು ಜನರುಗಳು ನಾವು ಇಲ್ಲಿ ಕೂಡೀವಿ, ಹಲವಾರು ಧರ್ಮಗಳು ಕೂಡೀವಿ. ಆದರೆ ಕರೆ ಮಹಾತ್ಮರು ಹೇಳ್ತಾ ಇದ್ದಾರ, ಆಕಾಶಕ್ಕೆ ತೊಲೆಗಂಬವಿಲ್ಲ, ಆಕಾಶಕ್ಕೆ ತೊಲೆಗಂಬವಿಲ್ಲ, ಗುಡ್ಡಕ್ಕೆ ನೆರಳಿಲ್ಲ, ಶರಣರೇ ಕುಲವಿಲ್ಲ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪರಮಾತ್ಮ ಇಂಥ ಒಂದು ದೊಡ್ಡ ಒಂದು ಆಕಾಶ ಮಾಡ ಇದ್ದಾನ. ಆದರೆ ಏನಪ್ಪ ಅಂದ್ರೆ ಇದಕ್ಕೇನಪ್ಪ ಅಂದ್ರೆ ಯಾವಾಗ ಕಂಬಗಳು, ಗುಡ್ಡಕ್ಕೆ ನೆರಳಿಲ್ಲ. ಎಷ್ಟು ಒಂದು ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣವಾದಂತಹ ಗುಡ್ಡ ಇರ್ತಾ ಇದೆ, ಆ ಗುಡ್ಡಕ್ಕೆ ನೆರಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ಶರಣರಿಗೆ ಮಾತ್ರ ಕುಲವಿಲ್ಲ. ಶರಣರಿಗೆ ಯಾವ ಪ್ರಕಾರ ಕುಲವಿಲ್ಲ ಅಂದ್ರಪ್ಪ ಅಂದ್ರೆ ಕುಲಭೇದವನ್ನು ಮೊದಲೇ ತೆಗೆದು ಒಗೆದು ಬಿಟ್ಟಾರ. ಯಾವಾಗ ಒಗೆದಪ್ಪ ಅಂದ್ರೆ ಹಿಂದಕ್ಕೇನಪ್ಪ ಅಂದ್ರೆ 1400 ವರ್ಷಗಳ ಹಿಂದೆ ಅರವಸ್ಥಾನ ಕ್ಷೇತ್ರದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ ಉತ್ಪತ್ತಿಯಾದಂಥ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಸರ್ವ ಪಂಗಡದವರು, ಸರ್ವ ಮತಗಳು ಎಲ್ಲ ಏನಪ್ಪ ಅಂದ್ರೆ ಕ್ರಿಯಾಚಾರಿ ಮಾಡುವಂಥ ಜನರಿಗೆ ಏನಪ್ಪ ಅಂದ್ರೆ ಏಕದೇವನ ಉಪವಾಸನ ಮಹತ್ವ ಉಪದೇಶ ಕೊಡ್ತಾ ಇದ್ರು ಹಜರತ್ ಮೊಹಮ್ಮದ್ ಪೈಗಂಬರು. ಇದೇ ಪ್ರಕಾರ ಏನಪ್ಪ ಅಂದ್ರೆ ಹಜರತ್ ಮೊಹಮ್ಮದ್ ಪೈಗಂಬರ್ ಹೇಳ್ತಾ ಇದ್ದಾರ, ನಾನು ಅರಬ್ ದೇಶದಲ್ಲಿದ್ದೀನಿ, ನನ್ನ ಶರೀರ ಮಾತ್ರ ಅರಬ್ ದೇಶದಲ್ಲಿದ್ದೆ, ಆದ ಕರೆ ನನ್ನ ಏನಪ್ಪ ಅಂದ್ರೆ ಆತ್ಮಿಕ ಏನಪ್ಪ ಅಂದ್ರೆ ಹಿಂದೂಸ್ತಾನದಲ್ಲಿ ಏನಪ್ಪ ಅಂದ್ರೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಇದೇ ಪ್ರಕಾರ ಏನಪ್ಪ ಅಂದ್ರೆ ಹಿಂದೂಸ್ತಾನದಲ್ಲಿ ಏನಪ್ಪ ಅಂದ್ರೆ 2060 ಶರಣರು ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಆಗಮನ ಮಾಡಿದ್ರು. ಇಲ್ಲಿ ಮಾಡಿ ಏನಪ್ಪ ಅಂದ್ರೆ ಎಲ್ಲ ಪಂಗಡದವರಿಗೆ ಏನಪ್ಪ ಅಂದ್ರೆ ಧರ್ಮದ ಉಪದೇಶ ಮಾತ್ರ ಕೊಡ. ಧರ್ಮದ ಉಪದೇಶ ಏನಪ್ಪ ಅಂದ್ರೆ ಧರ್ಮ ಮಾತ್ರ ಹಲವಾರು ಧರ್ಮಗಳನ್ನು ಮಾತ್ರ ಇಲ್ಲ, ಧರ್ಮ ಹಲವಾರು ಧರ್ಮ ಮಾತ್ರ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ, ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವನ್, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವನ್ ಆತ್ಮಜೀವ ವರ್ಣನಾಂ ಕಿಯಂ ಪ್ರಯೋಜನೀಯಂ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಾರ, ಸಪ್ತಧಾತು ಏನಪ್ಪ ಅಂದ್ರೆ ಈ ಶರೀರ ಏನಪ್ಪ ಅಂದ್ರೆ ತಯಾರು ಮಾಡೋಣ ಪರಮಾತ್ಮ. ತಾಯಿಯ ಉದರದಿಂದ ಏನಪ್ಪ ಅಂದ್ರೆ ನಾವೆಲ್ಲರೂ ಜನಿಸಿವಿ. ಯಾರು ಬ್ರಾಹ್ಮಣರು ಏನಪ್ಪ ಅಂದ್ರೆ ತೆನೆಯಿಂದ ಹುಟ್ಟಿಲ್ಲ, ಕ್ಷತ್ರಿಯವನ ಏನಪ್ಪ ಅಂದ್ರೆ ಎದೆಯಿಂದ ಹುಟ್ಟಿಲ್ಲ, ವಯಸ್ಸರು ಏನಪ್ಪ ಅಂದ್ರೆ ಹೊಟ್ಟಿಯಿಂದ ಹುಟ್ಟಿಲ್ಲ, ಮುಸಲ್ಮಾನರ ಮಾತ್ರ ಬೆನ್ನಿಂದ ಹುಟ್ಟಿಲ್ಲ, ಎಲ್ಲರೂ ಏನಪ್ಪ ಅಂದ್ರೆ ಶೂದ್ರ ಏನಪ್ಪ ಅಂದ್ರೆ ಹರಿಜನರು ಮಾತ್ರ ಕಾಲಿಂದ ಹುಟ್ಟಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಮತ್ತೊಂದು ವಿಷಯ, ಮಧುರ ಕೀಟಕದ ಹುಳ, ಮಧುರ ಕೀಟಕದ ಹುಳ ಮೌತದೊಳಗಿನ ಕೀಳ ಮರಹರನ ಶರಣರಿಗೆ ಕುಲವುಂಟ ಜಗದಿ ಅಂತ ಹೇಳ್ತಾ ಇದ್ದಾರೆ. ನಾವೇನಪ್ಪ ಅಂದ್ರೆ ಶಾಸ್ತ್ರ, ಪುರಾಣ, ಗೀತಾ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಮಾತ್ರ ನಾವು ಪಠನ ಮಾಡ್ತಾ ಇದ್ದೀವಿ. ಆ ಪಠನ ಮಾಡಿದ ಮಾರ್ಗ ಮಾತ್ರ ನಾವು ನಡೆದಿದ್ರ. ಅದರಂತೆ ಏನಪ್ಪ ಅಂದ್ರೆ ಅದು ನಡೆದೇನಪ್ಪ ಅಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲ ಹಲವಾರು ಧರ್ಮಗಳನ್ನು ಮಾಡಿಕೊಂಡಿರ್ತೀವಿ, ಹಲವಾರು ಪಂಗಡಗಳನ್ನು ಮಾಡ್ಕೊಂಡು ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಹಲವಾರು ಧರ್ಮಗಳನ್ನು ಮಾಡ್ಕೊಂಡಿವಿ. ಧರ್ಮ ಮಾತ್ರ ಒಂದೇ.
ಯಾವ ಪ್ರಕಾರ ಧರ್ಮ ಒಂದೇದೆ. ನಾವು ಹೇಳ್ತಾ ಇದ್ದೀವಿ ಶಾಸ್ತ್ರದಲ್ಲಿ, ಧರ್ಮೋ ರಕ್ಷಿತಿ ರಕ್ಷತಃ, ಧರ್ಮಕ್ಕೆ ನೀನು ರಕ್ಷಣೆ ಮಾಡು, ಅದನ್ನು ನನ್ನ ಮಾತ್ರ ರಕ್ಷಣೆ ಮಾಡ್ತಾ ಇದೆ. ನಾವೇನಪ್ಪ ಅಂದ್ರೆ ಧರ್ಮ ಯಾರಿಗಪ್ಪ ಅಂದ್ರೆ ಮಾನವರಿಗೆ ಮಾತ್ರ ಧರ್ಮ ಇದೆ, ಮನುಷ್ಯರಿಗೆ ಮಾತ್ರ ಧರ್ಮ ಇದೆ. ಆದರೆ ಏನಪ್ಪ ಅಂದ್ರೆ ಪಶು ಪ್ರಾಣಿಗಳ ಮಾತ್ರ ಧರ್ಮ ಇಲ್ಲ. ಇದೇ ಪ್ರಕಾರ ಏನಪ್ಪ ಅಂದ್ರೆ ಯಾವನೇನಪ್ಪ ಅಂದ್ರೆ ಅದಕ್ಕೆ ಬಸವಣ್ಣ ಹೇಳ್ತಾ ಇದ್ದಾರ, ಎಷ್ಟು ಚಂದ ಹೇಳ ನೋಡ್ರಿ ಬಸವಣ್ಣನವರು ಏನು ಹೇಳ್ತಾ ಇದ್ದಾರ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ನುಡಿಸಿದ ರಾವಣಂಗೆ ಅರಿ ಐಚ್ಛವಾಯಿತು. ನಾದವ ನುಡಿಸಿದ ರಾವಣಂಗೆ ಅರಿ ಐಚ್ಛವಾಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿಯ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಭಕ್ತಿ ಬೇಕು, ಭಕ್ತಿಯಿಂದಲೇ ಮುಕ್ತಿ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರ, ಇಸ್ಲಾಂ ಧರ್ಮ ಏನು ಹೇಳ್ತಾ ಇದೆ, ಭಕ್ತಿ ಇದ್ರೆ ಏನಪ್ಪ ಅಂದ್ರೆ ಮುಕ್ತಿ ಆಗ್ತಾ ಇದೆ. ಆದರೆ ಯಾವ ಧಾರ್ಮಿಕ ಗ್ರಂಥಗಳಲ್ಲಿ ಮಾತ್ರ ವಿಗ್ರಹನ ಪೂಜೆ ಮಾಡುವಂತ ಹೇಳುವುದಿಲ್ಲ, ಯಾವ ವೇದ ಕೂಡ ಹೇಳುವುದಿಲ್ಲ, ಯಾವ ಶಾಸ್ತ್ರ ಕೂಡ ಹೇಳುವುದಿಲ್ಲ, ಯಾವುದೇನಪ್ಪ ಅಂದ್ರೆ ಯುದ್ಧಗಳು ಕೂಡ ಹೇಳುವುದಿಲ್ಲ. ಅದೇ ಮಾತು ಕುರಾನ್ ಕರೀಮ್ನಲ್ಲಿ ಕೂಡ ಹೇಳ್ತಾ ಇದೆ, ಕುಲ್ಹು ಅಲ್ಲಾಹು ಅಹದ್, ಅಲ್ಲಾ ದೇವರೊಬ್ಬನೇ ಇದ್ದಾನ. ಕುಲ್ಹು ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಮ್ ಯೂಲದ್ ವಲಮ್ ಯಕುಲ್ ಲಹು ಕುಫುವನ್ ಅಹದ್. ಇದು ಕುರಾನ್ ಕರೀಮ್ ಹೇಳ್ತಾ ಇದೆ, ಶಾಸ್ತ್ರ ಹೇಳ್ತಾ ಇದೆ. ಏಕ ಏವೋನು ದ್ವಿತೀಯೋ ಯತಸ್ಥೇನ ಬ್ರಹ್ಮನ ವಿಷ್ಣುನ ಸೂರ್ಯನಾಗ್ನಿ ಚಂದ್ರ ತಾರಕಃ, ದೇವರೊಬ್ಬನೇ ಇದ್ದಾನ ಅಂತ ಹೇಳ್ತಾ ಇದೆ. ಆದ್ರೆ ಕರೆ ನಾವೆಲ್ಲೇನಪ್ಪ ಅಂದ್ರೆ ಹಲವಾರು ವಿಗ್ರಹಗಳನ್ನು ಮಾಡಿಕೊಂಡು ನಾವೇನಪ್ಪ ಅಂದ್ರೆ ಆ ನರಕದಲ್ಲಿ ಬೀಳ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾರೆ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ, ಹಾಡಿದರೆ ಹಾಡು ಸದ್ಗುರುವಿನ ಗುಣವ ಹಾಡು, ಹಾಡಿದರೆ ಹಾಡು ಸದ್ಗುರುವಿನ ಗುಣವ ಹಾಡು, ಹೇಳಿದರೆ ಹೇಳು ಸತ್ಯವನ್ನು ಹೇಳು, ಬಿಟ್ಟರೆ ಬಿಡು ದ್ವೈತವನ್ನು ಬಿಡು, ನಿಂತರೆ ನಿಲ್ಲು ಅದ್ವೈತದ ಮೇಲೆ ನಿಲ್ಲು, ಈಸಿದರೆ ಈಸು ಜ್ಞಾನ ಸಾಗರಲ್ಲಿ ಈಸು, ಕುಳಿದರೆ ಕುಡಿದೆ ಹಣ ಏಕಾಂತದಲ್ಲಿ ಕೊಡು ಅಂತ ಹೇಳ್ತಾ ಇದ್ರಿ. ಅದಕ್ಕಾಗಿ ಬಸವಣ್ಣವರು ಮಾಡಿದಂಥ ಕ್ರಾಂತಿ 12ನೇ ಶತಮಾನದಲ್ಲಿ ಮಾಡಿದಂಥ ಮಹಾನ್ ವ್ಯಕ್ತಿ ಬಸವಣ್ಣ. ಅವರೇನಪ್ಪ ಮಾಡಿದ ಕ್ರಾಂತಿ ಏನಪ್ಪ ಅಂದ್ರೆ ಸಾಮಾನ್ಯ ಅಲ್ಲ. ಅವರು ವಿಶ್ವಜ್ಯೋತಿ ಬಸವಣ್ಣ. ಅವರಲ್ಲಿ ಏನಪ್ಪ ಅಂದ್ರೆ ಆತ್ಮಜ್ಯೋತಿ ಯಾವಾಗಾಯ್ತಪ್ಪ ಅಂದ್ರೆ ಅವರು ಹಜರತ್ ಮಹಮ್ಮದ್ ಪೈಗಂಬರ ಅನುಯಾಯಿಗಳಿದ್ದಾರೆ. ಅವ್ರೇನಪ್ಪ ಅಂದ್ರೆ ಇಲ್ಲಿ ಜನರೇನಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಅವ್ರೇನಪ್ಪ ಅಂದ್ರೆ ನಮ್ಮ ಲಿಂಗಾಯತಕ್ಕಂತ ಬಂದರಂತ ತಿಳ್ತಾರ. ಅವರು ವೀರಶೈವ ಧರ್ಮಕ್ಕಂತ ಹೇಳ್ತಾ ಇದ್ದಾರ. ಅದೇ ಮೊದಲೇನಪ್ಪ ಅಂದ್ರೆ ಲಿಂಗ ಪೂಜೆ ಏನಪ್ಪ ಅಂತ ತೆಗೆದುಬಿಟ್ಟಾರ. ಎನಗೊಂದು ಲಿಂಗ ನಿನಗೊಂದು ಲಿಂಗ, ಎನಗೊಂದು ಲಿಂಗ ನಿನಗೊಂದು ಲಿಂಗ, ಇತ್ತು ಹೈತಲ್ಲ ಭಕ್ತಿ ಉಳಿ ಮಾಡಿದ ಲಿಂಗ ಮನ ಮುಟ್ಟಬಲ್ಲದೆ ಬಹಿಷ್ವರ ಅಂತ ಹೇಳ್ತಾ ಇದ್ರು. ಎಷ್ಟು ಚಂದ ಹೇಳಾರ. मेरे को एक लिंग, तुम्हारे को एक लिंग, उनको एक लिंग, सबको एक एक लिंग बने तो है ना, ये हाथों से तुम्हारा आना हथौड़ी से बने हुए ना लिंग है, वो पत्थर का लिंग है, वो है ना तुम्हारे को ना आप मुक्ति नहीं दे सकते, वो लिंग एक ही थे. ಆತ್ಮ ಸಂಭೂತದ ಆಕಾಶಂ, ಆಕಾಶದ ವಾಯು, ವಾಯು ಅಗ್ನಿ, ಅಗ್ನಿ ರೋಪ, ರೋಪ ಪೃಥ್ವಿ, ಪೃಥ್ವಿಯಾದ ಔಷಧಂ, ಔಷಧಾದ ಅನ್ನಂ, ಅನ್ನದ ರೇತಶ ಪುರುಷ ಅಂತ ಹೇಳ್ತಾ ಇದ್ದಾರೆ. ಯಾವ ವೇದ ಸಾಮೂಹ್ಯದಲ್ಲಿ ಹೇಳ್ತಾ ಇದೆ, ಪುರುಷನೊಬ್ಬನೇ ಇದ್ದಾನ, ಮಾನವರೊಂದೇ ಇದೆ. ಇದೇ ಮಾತು ಏನಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣವ್ರು ಏನಪ್ಪ ಅಂದ್ರೆ ಕ್ರಾಂತಿಯೋಗಿ ಬಸವಣ್ಣ ಅಂತ ಹೇಳಿದ್ರು. ಅದೇ ಮಾತು ಏನಪ್ಪ ಅಂದ್ರೆ ಅವ್ರ ಬಸವಣ್ಣನವ್ರ ಗುರುಗಳು ಯಾರಪ್ಪ ಅಂದ್ರೆ ಅಲ್ಲಮ ಪ್ರಭುಗಳು ಇರ್ತಾರೆ. ಅಲ್ಲಮ ಪ್ರಭುಗಳ ಕಡೆಯಿಂದ ಉಪದೇಶ ಮಾಡಿಕೊಂಡು ಅವರ ಶರಣ ಏನಪ್ಪ ಅಂದ್ರೆ 63 ಶರಣರಿಗೆ ಏನಪ್ಪ ಅಂದ್ರೆ ತಮ್ಮ ಸಂಗಡದಲ್ಲಿ ಇಟ್ಕೊಂಡು ಒಂದೇ ಒಂದು ಶಿವ ಅನುಭವದಲ್ಲಿ ಮಾತ್ರ ಶಿವನ ಏನಪ್ಪ ಅಂದ್ರೆ ಭೋಜನ ಕೊಡ್ತಾ ಇದ್ದಾರೆ, ಶಿವನ ಭೋಜನ ಕೊಡ್ತಾ ಇದ್ದಾರೆ. ಆದರೆ ಏನಪ್ಪ ಅಂದ್ರೆ ಈಗಿನ ಮಠಮಾನವರು ಏನು ಹೇಳ್ತಾರೆ, ಅವರು ತಮ್ಮ ಏನಪ್ಪ ಅಂದ್ರೆ ನಮ್ಮ ಹಿಂದೂ ಧರ್ಮ ಅಷ್ಟೇ, ನಮ್ಮ ಏನು ಕ್ರಿಸ್ತ ಧರ್ಮ ಅಷ್ಟೇ, ನಮ್ಮ ಆ ಧರ್ಮ ಈ ಧರ್ಮ ಮಾತ್ರ ಏನಪ್ಪ ಅಂದ್ರೆ ಲಿಂಗಾಯತ ಧರ್ಮ ಅಲ್ಲ, ಕ್ರಿಸ್ತ ಧರ್ಮ ಅಲ್ಲ, ಏನಪ್ಪ ಅಂದ್ರೆ ಬೌದ್ಧ ಧರ್ಮ ಅಲ್ಲ, ಧರ್ಮ ಮಾತ್ರ ಒಂದೇ ಒಂದು ಶಾಂತಿಯ ಧರ್ಮ ಇದೆ. ಅದಕ್ಕೆ ಏನಪ್ಪ ಅಂದ್ರೆ ಶಾಂತಿಗೆ ಏನಪ್ಪ ಅಂದ್ರೆ ವಿಶ್ರಾಮ್ ಅಂತಾರ, ಇಸ್ಲಾಮಿಗೆ ಏನಪ್ಪ ಅಂದ್ರೆ ಅಮನ್ ಅಂತಾರ, ಅಮನ್ಗೆ ಏನಪ್ಪ ಅಂದ್ರೆ ಪೀಸ್ ಅಂತಾರ. ಇದೇನಪ್ಪ ಅಂದ್ರೆ ಭಾಷೆಯಲ್ಲಿ ವೇದ ಇದೆ. ಇದೇ ನಮ್ಮ ಮಹಾತ್ಮನ ಹೇಳಿದ್ರವರು, ಯಾರು ವಾಟರ್ ಅಂತಾರ, ಯಾರು ತಣ್ಣಿ ಅಂತಾರ, ಯಾರು ನೀಳು ಅಂತಾರ, ಯಾರು ಪಾನಿ ಅಂತಾರ, ಯಾರು ಏನಪ್ಪ ಅಂದ್ರೆ ಹಲವಾರು ಭಾಷೆಯಲ್ಲಿ ಮಾತ್ರ ಅವನನ್ನೇ ಕಟ್ತಾ ಇದ್ದಾರ. ಆದ್ರೆ ಕರೆ ಏನಪ್ಪ ಅಂದ್ರೆ ನಮ್ಮ ಭಾವಚಿತ್ರ ಏನು ಮಾಡ್ಕೊಂಡಿಲ್ಲ. ಮೊನ್ನೆ ಒಬ್ರು ಏನಪ್ಪ ಅಂದ್ರೆ ಮಹಾನ್ಯ पंडित ಹೇಳ್ತಾ ಇದ್ದಾರ, ಏನ आंब जांब एक ही हो सकता क्या, ऐसा कैसे हो नहीं हो सकता क्या. एक बकरी को पूछो तुम कौन है बोले तो बोल सकते हैं बकरी, बैल को पूछो बैल तुम कौन है बोले तो एक बैल को बैल पूछो तो बोल सकते क्या. एक है ना भैंस को पूछो एक भैंस को पूछो भैंस तुम कौन है बोल के बोल सकते क्या. भैंस को भैंस. एक घोड़ा को पूछो आप, एक घोड़ा तुम कौन है बोल के घोड़ा बोल सकते. हाथी को पूछो आप, हाथी तुम कौन है बोले तो दूसरा हाथी बोल सकते. मनुष्य को पूछो आप, मानव को पूछो आप, मैं कौन है बोले तो मैं मानव बोलते. मानव धर्म है, असल मानव धर्म है.
मानव धर्म से है ना इंसान को है ना मुक्ति हो सकते। वही है ना हजरत मोहम्मद पैगम्बर महात्मा है ना प्रॉफिट मोहम्मद साहब है ना अरबस्तान में है ना यही है ना मानव धर्म को स्थापन किया। वहाँ पर है ना काबतुल्लाह बोलते हैं हम लोग, मक्के क्षेत्र बोलते हैं। वही मक्का क्षेत्र में है ना 300 है ना बुत परस्तों को है ना 360 को है ना बुत परस्त है ना विग्राधन करने वाले अगर हमारा सरकार लोग यहाँ पर हिंदुस्तान में वासी लोग है, हमारा भाई लोग है, वो है ना विग्रहाराधन करने वाले है। उसी तरह वहाँ पर भी बहुत अधर्मी लोग थे, बहुत अत्याचारी लोग थे। ऐसा अधर्मी को अत्याचारी को दूर करके एक है ना परमात्मा का है ना स्थापन किया। आखिरी में है ना जैसा हमारा आश्रम का है ना सदर अध्यक्ष ಹೇಳ್ತಾ ಇದ್ರು ಅವರು ಏನಪ್ಪ ಅಂದ್ರೆ ಪರಮಾತ್ಮ ಯಾವ ಪ್ರಕಾರ ಒಬ್ಬನೇ ಇದ್ದಾನ ಅದೇ ಪ್ರಕಾರ ಮಹತ್ವ ಜಗದ್ಗುರು ಕೂಡ ಒಬ್ಬನೇ ಇದ್ದಾನ. ನಾವೇನಪ್ಪ ಅಂದ್ರೆ ಕಣ್ಣು ಮುಚ್ಚಿವ್ರಿ, ನಾವೇನಪ್ಪ ಅಂದ್ರೆ ಕಣ್ಣು ಮುಚ್ಚಿ ಏನಪ್ಪ ಅಂದ್ರೆ ಯಾವಾಗ ಏನಪ್ಪ ಅಂದ್ರೆ आँख मूंद के है ना बिल्ली दूध पीता देखो कोई नहीं देखता बोल के भगवान तो बराबर दिखने वाले हैं। इसी तरह ना ये हिंदुस्तान में सारे दुनिया में कोई बुत परस्ती करने का कोई मजहब में कोई धर्म में है इसने एक अल्लाह को एक भगवान को एक ही प्रॉब्लम को है ना ये निराकार का है ना तुम पूजा करो उसको इबादत करो बोल के है ना इसी तरह ना संदेश देता है। हमारा मन को जैसा आता है वैसा ही हम लोग चलते हैं। और महात्मा बसवण्ण बोले 12,000 कालज्ञान 12,000 ಕಾಲದಿಂದ ಹೇಳ್ತಾ ಇದ್ದಾರ ಕರ್ಮವು ಹೆಚ್ಚಿತ್ತು ಕಡಿಮಾದಲ ಆಯಿತು ಧರ್ಮವು ಬಿಡಬೇಡಿರಣ್ಣ ನಿಮ್ಮ ಮರ್ಮ ಕೇಳುವಂತ ವಸ್ತಾದು ಬರ್ತಾನ ನಿರ್ಮಾಣ ಇರಬೇಕಣ್ಣ. ಹುಯ್ಯಾಲೆ ಬಂದೊದಗಿತ್ತು ಖುಷಿಯಲ್ಲೂ ಶರಣಾರು ಬಯಲಿಗೆ ಹೊರಟಾರಣ್ಣ ವೀರ ಶೈವಾದ ಸನ್ಮಾತ ಕೇಳಿದಂತ ಪೈಲಾನ ಬರ್ತಾರಣ್ಣ. ಊಜರು ಸಹಜರು ಮಾಜಿ ಮಾತಾಡುವರು ನಿಜ ಬಿತ್ತಿ ಬೆಳೆಯುವರು ಸಹಜ ಉಳ್ಳಂತ ಸೈಯದ ಆತ್ಮದಲ್ಲಿ ಶರಣವದೇಶಾನ ನೋಡಿರಣ್ಣ. ಈತನೇ ವೀರಕ್ತ ನಾರಾಯಣ ವೀರಿಗಂಟಿ ಮಡಿವಾಳ ಅನಿರ್ಜಿತ ಆಕಾಶದ ಗುಡಿಗಡಿಯ ಹಿಂದೂ ತುರುಕರು ಬಂದಾಗಿ ನಡೆದಾರು ದೀನದಾರ ಚಂದ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಇವರು ಏನಪ್ಪ ಅಂದ್ರೆ ದೀನದಾರ ಚಂದ ಬಸವೇಶ್ವರಿಂದ ಇಡೀ ನಮ್ಮ ಜಗತ್ತಿಯಲ್ಲ ಇಡೀ ವಿಶ್ವಕ್ಕೆ ಮಾತ್ರ ಏನಪ್ಪ ಅಂದ್ರೆ ಶಾಂತಿ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿ ಏನಪ್ಪ ಅಂದ್ರೆ ನನಗೆ ಕೊಟ್ಟಂತಹ ಒಂದು ಸ್ವಲ್ಪ ಸಮಯ ನಾನೇನಪ್ಪ ಅಂದ್ರೆ ಮುಕ್ತ ಮಾಡ್ತೇನೆ. ಓಂ ಶಾಂತಿ ಶಾಂತಿ.